ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಮೇ 3, 2026ಕ್ಕೆ ನಡೆದಿರ್ತಕ್ಕಂಥ ದೇಶಾದ್ಯಂತ NTA ನಡೆಸಿರ್ತಕ್ಕಂಥ ನೀಟ್ UG 2026ರ ಪರೀಕ್ಷೆಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅದು ಏನು ಬಂದಿದೆ ಅನ್ನೋದನ್ನು ನಾನು ಕ್ಲಿಯರಾಗಿ ನಿಮ್ಗೆ ಹೇಳ್ತೀನಿ. ಒಟ್ಟಾರೆ ನೀಟ್ ಪರೀಕ್ಷೆ ಮಾತ್ರ ಏನು ಮಾಡಿದ್ದಾರೆ, ರದ್ದು ಮಾಡಿದ್ದಾರೆ. ಸೊ ಈ ರದ್ದಾಗಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ, ಆಮೇಲೆ ಇದು ಯಾವಾಗ ನಡೀತದೆ ಅನ್ನೋದನ್ನು ಕೂಡ ಅವರು ಏನು ಮಾಡಿದ್ದಾರೆ ಅಂದರೆ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ತಾವುಗಳು ಡೀಟೇಲಾಗಿ ನೋಡ್ಕೊಡ್ರಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಫಸ್ಟ್ ಇಲ್ಲಿ ಏನಾಗಿದೆ ಅಂತಂದರೆ, ಈ ಪ್ಯಾರಾಗ್ರಾಫಲ್ಲಿ ಒಂದು ಪ್ರೆಸ್ ರಿಲೀಸ್ ಮಾಡಿದ್ದಾರೆ 10 ಮೇ 2026ಗೆ. ಯಾವುದು NTA ಮೇಲೆ ಪೇರೆಂಟ್ಸ್ ಆಗಿರ್ಬೋದು, ಮೆಂಬರ್ಸ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಏನು ಮಾಡಿದ್ದಾರೆ ಅಂತಂದರೆ, ಪರೀಕ್ಷೆಯಲ್ಲಿ ವ್ಯಾಪಕವಾಗಿರ್ತಕ್ಕಂಥ ದೂರುಗಳು, ನಕಲುಗಳಾಗಿದ್ದಾವೆ ಅನ್ನೋದು ಗಮನಕ್ಕೆ ತಂದಿದ್ದಾರೆ. ಸೊ ಈ ಪ್ಯಾರಾಗ್ರಾಫಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಒಟ್ಟಾರೆ NTAಗೆ ಸೊ ಕೇಂದ್ರ ಸರ್ಕಾರದವರು ಏನು ಮಾಡಿದ್ದಾರೆ ಅಂತಂದರೆ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಸೊ ಡಿಸೈಡೆಡ್ ಟು ಕ್ಯಾನ್ಸಲ್ ನೀಟ್ 2026 ಕಂಡಕ್ಟೆಡ್ ಆನ್ 3rd ಮೇ 2026. ಸೊ ಒಟ್ಟಾರೆ ಕೇಂದ್ರ ಸರ್ಕಾರ ಏನು ಮಾಡಿದೆ, 3 ಮೇ 2026ರಂದು ನಡೆದಿರ್ತಕ್ಕಂಥ ಈ ಒಂದು ಪರೀಕ್ಷೆಯನ್ನು ಏನು ಮಾಡಿದ್ದಾರೆ, ರದ್ದು ಮಾಡಿದ್ದಾರೆ. ರೀಕಂಡಕ್ಟ್ ದ ಎಕ್ಸಾಮಿನೇಷನ್ ಆನ್ ಡೇಟ್ಸ್ ದ್ಯಾಟ್ ವಿಲ್ ಬಿ ನೋಟಿಫೈಡ್ ಸಪ್ರೇಟ್ಲಿ. ಸೊ ಮರುಪರೀಕ್ಷೆ ದಿನಾಂಕವನ್ನು ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ, ಸಪ್ರೇಟಾಗಿ ಬೇಗನೆ ನಿಮಗೆ ಡೇಟನ್ನು ಶೆಡ್ಯೂಲ್ ಮಾಡಿ ಹೇಳ್ತಾರೆ. ಸೊ ಮುಖ್ಯವಾಗಿರ್ತಕ್ಕಂಥದ್ದು ಈ ಪ್ಯಾರಾಗ್ರಾಫಲ್ಲಿ ಇರ್ತಕ್ಕಂಥದ್ದು ಏನಿದೆ ಅಂತಂದರೆ, NTA ಈಗಾಗಲೇ ಹೊಸದಾಗಿರ್ತಕ್ಕಂಥ ರೀಶೆಡ್ಯೂಲ್ ಮಾಡ್ತಾರೆ. ಅದನ್ನು ನಿಮಗೆ NTA ವೆಬ್ಸೈಟಲ್ಲಿ ಏನು ಮಾಡ್ತಾರೆ, ಸೊ ಯಾವಾಗ ರೀಶೆಡ್ಯೂಲ್ ಮಾಡಿರ್ತಕ್ಕಂಥ ಡೇಟನ್ನು ಕೊಡ್ತಾರೆ. ಸೊ ಇದಕ್ಕೆ ಟೋಟಲಿ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ CBI ಅವರ ಒಂದು ಎನ್ಕ್ವೈರಿ ಮೇಲೆಗೆ ಇದೇನು ಮಾಡಿದ್ದಾರೆ, ರದ್ದು ಮಾಡಲಿಕ್ಕೆ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಓಕೆ, ಸೊ ಒಟ್ಟಾರೆ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪ್ರಾಕ್ಟೀಸ್ ಪೇಪರ್ ಅಂತ ಬಂತು. ರಾಜಸ್ಥಾನ್ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಸೊ ಏನಾಗಿದೆ ಅಂತಂದರೆ, ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ ಅನ್ನೋದನ್ನು ನಾವುಗಳು ಕೂಡ ನ್ಯೂಸ್ ಪೇಪರಲ್ಲಿ ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ಮುಂದಿನ ಕ್ರಮ ಏನಾಗುತ್ತೆ ಅಂತ ನೋಡೋಣ. ಒಟ್ಟಾರೆ 3 ಮೇ 2026ರಂದು, ಓಕೆ, 3/5/2026ರಂದು ನಡೆದಿರ್ತಕ್ಕಂಥ NTA ನಡೆಸಿರ್ತಕ್ಕಂಥ ನೀಟ್ ಪರೀಕ್ಷೆ ಮಾತ್ರ ರದ್ದು ಮಾಡಿದೆ. ಸೊ ನೀಟ್ ಪರೀಕ್ಷೆ ರದ್ದಾಗಿರೋದ್ರಿಂದ ಎಕ್ಸಾಮ್ ಅಂದರೆ ಮರುಪರೀಕ್ಷೆಯನ್ನು ಬೇಗನೆ ಮಾಡ್ತೀನಿ ಅಂತಲೂ ಕೂಡ ಏನು ಮಾಡಿದ್ದಾರೆ, ಹೇಳಿದ್ದಾರೆ. ಸೊ ಇಷ್ಟು ಡೈರೆಕ್ಟರ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಏನು ಮಾಡಿದ್ದಾರೆ, ಒಂದು ಪಬ್ಲಿಕ್ ನೋಟಿಸನ್ನೇ ಕೊಟ್ಟಿದ್ದಾರೆ, ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಒಟ್ಟಾರೆ ಏನು ಮಾಡಿದ್ದಾರೆ ಅಂತಂದರೆ, ಪರೀಕ್ಷೆ ರದ್ದು ಮಾಡಿದ್ದಾರೆ. ಸೊ ರೀಶೆಡ್ಯೂಲನ್ನು ಡೇಟನ್ನು ಬೇಗನೆ ನಿಮಗೆ ಕೊಡ್ತಾರೆ.